ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಸಂತೋಷ್ ಸಿದ್ದಾಪುರ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ಗೋಧಿ ಹುಲ್ಲನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಗೋಧಿ ಹುಲ್ಲು ಯಾಕೆ ಬೇಕು ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಮನೆಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ನಾವು ಈ ರೀತಿ ನ್ಯಾಚುರಲ್ ಆಗಿ ಡೆಕೋರೇಷನನ್ನು ಮಾಡಬೇಕು ಅಂದರೆ ನಾವು ಮನೆಯಲ್ಲಿಯೇ ಗೋಧಿ ಹುಲ್ಲನ್ನು ಬೆಳೆಸ್ಕೊಳ್ಬೋದು. ಒಂದು ವಾರದಲ್ಲಿನೇ ಬೇಗ ಬಂದುಬಿಡುತ್ತೆ ಇದನ್ನು. ಹಾಗಾದರೆ ಈ ಗೋಧಿ ಹುಲ್ಲನ್ನು ನಾನು ಯಾವ ರೀತಿ ಬೆಳೆಸಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋಧಿಯನ್ನು ತೊಗೊಂಡು ಆ ಗೋಧಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ದಿನ ಇದನ್ನು ನೆನೆ ಹಾಕ್ತೀನಿ. ಈಗ ನಮಗೆ ಶುಕ್ರವಾರ ಏನಾದರೂ ಬೇಕು ಡೆಕೋರೇಷನ್ಗೆ ಅಂತಂದರೆ ಹಿಂದಿನ ಗುರುವಾರ ಅಥವಾ ಹಿಂದಿನ ಬುಧವಾರ ಒಂದು ವಾರದ ಹಿಂದೆ ಇದನ್ನು ಮಾಡಿಕೊಂಡ್ರೂ ಸಾಕು, ಅಥವಾ ಇನ್ನೂ ಒಂದು ವಾರದ ಹಿಂದೆ 15 ದಿನದ ಹಿಂದೆ ಅಂತೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಈ ರೀತಿ ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಇಡೀ ರಾತ್ರಿ, ಇದು ನಾನು ಸಂಜೆ ಮಾಡಿರೋದು, ಇಡೀ ರಾತ್ರಿ ನೆನೆಯೋಕ್ಕೆ ಇದನ್ನು ಬಿಟ್ಟಿದ್ದೀನಿ. ಒಂದಿನ ನೆನೆಯೋಕ್ಕೆ ಬಿಟ್ಟಾದಮೇಲೆ ಮಾರನೇ ದಿನ ಇದನ್ನು ಓಪನ್ ಮಾಡಿ ನೋಡೋಣ, ಇದು ನೆನೆದಿರುತ್ತೆ. ಈ ರೀತಿ ನೆನೆ ಹಾಕಿ ನಾವು ಗೋಧಿ ಹುಲ್ಲನ್ನು ಬೆಳೆಸೋದ್ರಿಂದ ಆದಷ್ಟು ಬೇಗ ಮೊಳಕೆ ಬಂದು ಬೇಗ ಹಸಿರಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಇದು ಒಂದು ದಿನ ರಾತ್ರಿ ನೆನೆಸಿಟ್ಟಿದ್ದೆ. ಇದು ನೆಕ್ಸ್ಟ್ ಡೇ ಇದು ಈ ರೀತಿ ಆಗಿ ಬಂದಿದೆ. ಸ್ವಲ್ಪ ಸ್ವಲ್ಪ ತುಂಬ ನೆನೆದು ಮೊಳಕೆ ಒಡೆಯೋಕ್ಕೆ ಬಂದಿದೆ. ಬಟ್ ಬೇಗ ಮೊಳಕೆ ಬರಬೇಕು ಅಂತಂದರೆ ನಾವಿದನ್ನು ಈ ಇಲ್ಲಿರುವಂತಹ ನೀರನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಬಿಳಿ ಬಟ್ಟೆ ಅಥವಾ ಯಾವುದೇ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡು ಆ ನೀರನ್ನೆಲ್ಲ ಆರಿಸಿ ಅದಕ್ಕೆ ನೆನೆದಿರುವಂತಹ ಗೋಧಿಯನ್ನು ಹಾಕಿ ಇದು ಮೊಳಕೆ ಹೊಡೆಯೋಕ್ಕೆ ಬಿಡಬೇಕಾಗತ್ತೆ. ಈ ಮೆಥಡನ್ನು ಎಲ್ಲರೂ ಕೂಡ ನಾವು ಯೂಸ್ ಮಾಡ್ತೀವಿ. ಮೊಳಕೆ ಕಾಳುಗಳ ಪಲ್ಯ ಮಾಡುವಾಗ ಇದೇ ಮೆಥಡನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಗೋಧಿ ಹುಲ್ಲನ್ನು ಬೆಳೆಯೋಕ್ಕೂ ಕೂಡ ನಾನು ಇದೇ ಮೆಥಡನ್ನು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ನೀರನ್ನೆಲ್ಲ ನೀಟಾಗಿ ತಕ್ಕೊಂಡು ಈ ರೀತಿ ಗಂಟನ್ನು ಕಟ್ಟಿ, ಸ್ವಲ್ಪ ಇದಕ್ಕೇನು ನೀರು ಹಾಕೋದು ಬೇಡ, ನೀರೆಲ್ಲ ತೆಗೆದು ಆ ಒಂದು ಬಿಸಿಗೆ ಅದು ಏನಾಗುತ್ತೆ ಬೇಗ ಮೊಳಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಗಂಟನ್ನು ಕಟ್ಟಿ ಇಡ್ತಾಯಿದ್ದೀನಿ. ಇದು ಸೆಕೆಂಡ್ ಡೇ ಮಾಡಿರೋದು. ಕೇವಲ ಒಂದು ವಾರದ ಒಳಗಡೆ ಹುಲ್ಲೆಲ್ಲ ಹಸಿರಾಗಿ ಬಂದಿರುತ್ತೆ. ನಾನು ಇಲ್ಲಿ ಒಂದು ವಾರದ ಹಿಂದೆ ಮಾಡಿರೋದಷ್ಟೇ. ನಾನು ಹೋದ ಗುರುವಾರ ಹಾಕಿರೋದು, ಬಟ್ ಇವತ್ತೇ ತೋರಿಸ್ತಾ ಇದ್ದೀನಿ. ಇಷ್ಟು 8 ದಿನವೂ ಆಗಿಲ್ಲ, ಆದರೂ ಕೂಡ ಇಷ್ಟು ಬೇಗ ಇದು ಬಂದಿದೆ ಹುಲ್ಲು. ಈಗ ಸೇಮ್ ಇಲ್ಲಿ ತೋರಿಸ್ತಾ ಇರೋದಲ್ಲ, ನಾನು ಒಂದು 5 ದಿನದ ಹಿಂದೆ ಮಾಡಿರೋದೆ. ಈ ರೀತಿ ಮೊಳಕೆ ಹೊಡೆಯೋಕ್ಕೆ ನಾವು ಇದನ್ನು ಬಿಟ್ಟಿಡಬೇಕು. ಇದು ಕೂಡ ಒಂದು ದಿನ ಬಿಟ್ಟಿದ್ದೀನಿ. ಇದು ಒಂದು ದಿನ ಆದಮೇಲೆ ಈ ಗಂಟನ್ನು ಬಿಚ್ಚೋಣ, ಯಾವ ರೀತಿ ಮೊಳಕೆ ಬಂದಿರುತ್ತೆ ಅಂತ ನೋಡೋಣ. ನೋಡಿರಿ, ಈ ಥರ ಮೊಳಕೆ ಬಂದಿದೆ. ಈ ಥರ ಮೊಳಕೆ ಬಂದ ಮೇಲೇ ನಾವು ಮಣ್ಣಿಗೆ ಹಾಕಿದರೆ ಬೇಗ ಗಿಡಗಳು ಅಥವಾ ಈ ಸಸಿಗೆ ಬೇಗ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಸ್ವಲ್ಪ ಹಸಿ ಇದೆ. ಬೇಸಿಗೆಯಲ್ಲಿ ಮಾಡೋದಾದರೆ ಒಣ ಮಣ್ಣನ್ನು ತೊಗೊಂಡು ಅದ್ರ ಮೇಲೆ ದಪ್ಪಗೆ ನಾವು ಇದನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ತುಂಬ ಬೇಕು ಅನ್ನೋ ಕಾರಣಕ್ಕೆ ತುಂಬ ದೊಡ್ಡ ಪ್ಲೇಟ್ಗಳನ್ನ ತೊಗೊಂಡಿದ್ದೆ. ಸ್ವಲ್ಪ ತೆಳುವಾಗೆ ಹಾಕ್ಕೊಂಡಿದ್ದೀನಿ. ಆದರೂ ಕೂಡ ಗೋಧಿ ಹುಲ್ಲು ತುಂಬ ಚೆನ್ನಾಗೇ ಬೆಳೆದಿದೆ. ಈ ರೀತಿ ನಾವು ಲೋಟಗಳನ್ನು ಕೂಡ ತೊಗೊಳ್ಬೋದು. ಬಟ್ ಇವುಗಳಲ್ಲೇ ಹಾಕುವಾಗ ಇದು ಕೆಳಗಡೆ ಒಂದು ಹೋಲನ್ನು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ. ಯಾಕೆ ಅಂತಂದರೆ ನೀರು ಹಿಂಗೆ ಹೋಗಲಿ ಅಂತ. ಮತ್ತು ಈ ರೀತಿ ನಾವಿಲ್ಲಿ ತುಂಬ ಮಣ್ಣನ್ನು ಇದನ್ನು ತುಂಬಿಸೋದ್ರಿಂದ ನೀರು ಮತ್ತು ಗಾಳಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಪ್ರತಿಯೊಂದು ಲೋಟಕ್ಕೂ ಕೂಡ ನಾನು ಈ ರೀತಿ ಹೋಲ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಹೀಗೆ ಮಾಡಿದ ಮೇಲೆ ಇದಕ್ಕೆ ಮಣ್ಣನ್ನು ಹಾಕಿ ಈ ಮೊಳಕೆ ಹೊಡೆದಿರುವಂತಹ ಗೋಧಿ ಬೀಜಗಳನ್ನು ಇದಕ್ಕೆ ಹಾಕ್ಕೊಂಡಾಗ ಹುಲ್ಲು ತುಂಬ ಚೆನ್ನಾಗಿ ಬೇಗ 1-3 ದಿನಕ್ಕೆಲ್ಲ ಹಸಿರಾಗಿ ಕಾಣಿಸುತ್ತೆ. ಪ್ರತಿಯೊಂದು ಲೋಟವನ್ನು ಕೂಡ ಇದೇ ಥರ ಮಾಡಿಕೊಂಡು ಇದು ಈ ರೀತಿ ನಾವು ತಟ್ಟೆಗಳಲ್ಲೂ ಕೂಡ ಮಾಡ್ಕೋಬೋದು. ಲೋಟಗಳಲ್ಲಿ ಈ ಥರ ಮಾಡಿಕೊಂಡ್ರೆ ಅಲ್ಲಲ್ಲಿ ನಾವು ದೇವರ ಹತ್ರ ಹುಲ್ಲುಗಳನ್ನು ಇಡ್ಬೋದು. ಈ ತಟ್ಟೆಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಇದ್ರ ಮೇಲೆ ದೀಪವನ್ನು ಇಟ್ಟು ಅಥವಾ ಇನ್ಯಾವುದೋ ಲಕ್ಷ್ಮಿಯನ್ನು ಕೂಡ ಇದ್ರ ಮೇಲೇ ಕೂರಿಸಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈ ರೀತಿ ತಟ್ಟೆಗಳನ್ನ ತೊಗೊಂಡ್ರೆ ಇದಕ್ಕೇನು ಹೋಲ್ ಮಾಡೋ ಕೆಲಸ ಇಲ್ಲ. ಈ ರೀತಿ ಮಣ್ಣನ್ನು ನೀಟಾಗಿ ಹರಡ್ಕೋಬೇಕಾಗತ್ತೆ. ಮಣ್ಣು ಹಸಿ ಇದೆ, ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಒಣ ಮಣ್ಣುಗಳನ್ನು ಕೂಡ ಹಾಕ್ಕೊಂಡು ಜಸ್ಟ್ ಇಲ್ಲಿ ನಾನು ಮಣ್ಣು ಅಷ್ಟೇ ಹಾಕಿದ್ದೀನಿ. ನಾವು ಗೊಬ್ಬರ, ಮಣ್ಣು, ಮರಳು ಎಲ್ಲ ಸೇರಿಸ್ಕೊಂಡು ಕೂಡ ಹಾಕ್ಬೋದು. ಜಸ್ಟ್ ಈ ಗೋಧಿ ಹುಲ್ಲು ಬೆಳೆಯೋಕ್ಕೆ ಮಣ್ಣು ಅಷ್ಟೇ ಸಾಕಾಗತ್ತೆ. ಈ ರೀತಿ ತೆಳುವಾಗಿ ಅಥವಾ ದಪ್ಪಗೆ ಹಾಕ್ಕೊಂಡು ಅಡ್ಡಿಲ್ಲ, ಈ ರೀತಿ ಹಾಕ್ಕೋಬೇಕು. ದಪ್ಪ ಹಾಕ್ಕೊಂಡ್ರೆ ಬೇಗ ತುಂಬ ಹಸಿರಾಗಿ ಬೆಳೆಯುತ್ತೆ. ನಾನು ಈ ರೀತಿ ಪ್ರತಿಯೊಂದು ಪ್ಲೇಟಿಗೂ ಕೂಡ ಮಣ್ಣನ್ನು ಹಾಕ್ಕೊಂಡು ಮಣ್ಣ ಮೇಲೆ ಗೋಧಿ ಮೊಳಕೆ ಹೊಡೆದಂತಹ ಗೋಧಿಯನ್ನು ಹಾಕ್ಕೊಂಡಿದ್ದೀನಿ. ಮೊಳಕೆ ಹೊಡೆದ ಗೋಧಿ ಮೇಲ್ಗಡೆ ಇನ್ನೊಂದು ಲೇಯರ್ ಕೂಡ ಮಣ್ಣನ್ನು ಹಾಕ್ಕೊಂಡು ಈ ರೀತಿ ಬೀಜಗಳನ್ನ
ಹಾಕಿದ್ದೀನಿ. ಎಲ್ಲ ಪ್ಲೇಟಿಗೂ ಇದೇ ರೀತಿ ಎಲ್ಲ ಲೋಟಗಳಿಗೂ ಕೂಡ ಈಗ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನಾನಿಲ್ಲಿ ಕೈಯಲ್ಲೇ ನೀರನ್ನು ಹಾಕ್ತಿದ್ದೀನಿ, ಅಥವಾ ಸ್ಪ್ರೇಯಿಂದ ಸ್ಪ್ರೇ ಮಾಡಿದರೂ ಓಕೆ. ಇದು ಫಸ್ಟ್ ಡೇ ಅಂದರೆ ಮೊಳಕೆ ಹೊಡೆದಂತಹ ಇದು 2ನೇ ದಿನದ್ದು. ಈ ರೀತಿ ಮಣ್ಣಿನ ಮೇಲೆ ಬೀಜದ ಮೇಲೆ ಇನ್ನೊಂದು ಲೇಯರ್ ಮಣ್ಣನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ಇದನ್ನು ನಾವು ಹೊರಗಡೆ ಆದರೂ ಇಡ್ಬೋದು ಅಥವಾ ಒಳಗಡೆ ಆದರೂ ಇಡ್ಬೋದು. ಹೊರಗಡೆ ಇಟ್ಟರೆ ಕಾಗೆಗಳು ಅಥವಾ ಇನ್ನೇನಾದರೂ ಪಕ್ಷಿಗಳು ಬರ್ತವೆ ಅನ್ನೋ ಇತ್ತು ಅಂದರೆ ನಾವು ಒಳಗಡೆನೇ ಇದನ್ನು ಇಟ್ಕೊಳ್ಬೋದು, ಅಥವಾ ಮೇಲ್ಗಡೆ ಯಾವುದಾದ್ರೂ ಒಂದು ತೆಳು ಬಟ್ಟೆಯನ್ನು ಅಥವಾ ಜಾಲರಿಯನ್ನಾದರೂ ಮುಚ್ಚಿಡ್ಬೋದು. ಯಾಕಂದರೆ ಫಸ್ಟ್ ಡೇ ಇಲ್ಲಿ ಯಾವುದಾದ್ರೂ ಮನೆ ಹತ್ತಿರ ಪಕ್ಷಿಗಳು ಅಥವಾ ಹಕ್ಕಿಗಳಿದ್ರೆ ಇವುಗಳನ್ನ ತಿನ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಒಳಗಡೆನೇ ಇಟ್ಟಿದ್ದೀನಿ. ಇದು ಡೇ ಫಸ್ಟ್ ಅಂದರೆ ಮೊಳಕೆ ಹೊಡೆದಿದ್ದ ದಿನ ಮಣ್ಣಿಗೆ ಹಾಕಿದ್ದವಾಗ ಇದು ಫಸ್ಟ್ ಡೇ. ಈ ರೀತಿ ಒಂದು ದಿನ ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇನೇ ಎಷ್ಟು ಹಸಿರಾದಂತಹ ಈ ಮೊಳಕೆ ಹೊಡೆದಿರುವಂಥ ಸಸಿಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಇದು ಸೆಕೆಂಡ್ ಡೇ. ಈ ಸೆಕೆಂಡ್ ಡೇ ಇದು ಈ ರೀತಿ ಲೋಟದಲ್ಲಿ ಹಾಕಿರೋದು, ದಪ್ಪ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಹಸಿರಾಗಿ ಬಂದಿದೆ. ಇಲ್ಲೂ ನಾನು ತೆಳುವಾಗಿ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗಿ ಬರ್ತಿದೆ. ಸೆಕೆಂಡ್ ಡೇನೂ ಕೂಡ ಅವಾಗ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಈ ಥರ ಸ್ಪ್ರೇ ಮಾಡಬೇಕು, ತುಂಬ ನೀರನ್ನು ಹಾಕೋಕ್ಕೆ ಹೋಗಬಾರ್ದು. ಈ ರೀತಿ ಸ್ಪ್ರೇ ಮಾಡ್ತಾ ಇರಬೇಕು. ಇದು ಸೆಕೆಂಡ್ ಡೇ ಅಂದರೆ ಮಣ್ಣಿಗೆ ಹಾಕಿದವಾಗ ಇದು ಸೆಕೆಂಡ್ ಡೇ. ಅಲ್ಲಲ್ಲಿ ಹಸಿರಾಗಿ ಮೊಳಕೆಗಳು ಹೊಡೆದಿದೆ. ಎಲ್ಲಿದೆ ಜಾಸ್ತಿ ನಾವು ಗೋಧಿಯನ್ನು ಹಾಕಿದ್ವೋ ಅಲ್ಲಿ ಜಾಸ್ತಿ ಗೋಧಿಯನ್ನು ಬಿಟ್ಟಿದೆ. ಈಗ ನೆಕ್ಸ್ಟ್ ಇದು ಮೂರನೇ ದಿನ ಕೂಡ ಸ್ವಲ್ಪ ಸಣ್ಣಕ್ಕೆ ಸಸಿಗಳು ಬೆಳೀತಾ ಇದೆ. ಇದು 4ನೇ ದಿನ. ಫೈನಲಿ 4ನೇ ದಿನ ಇಷ್ಟು ಸಸಿಗಳು ಬೆಳೆದಿದೆ. ನನಗಂತೂ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇದು ಬೆಳಗ್ಗೆ ಎದ್ದು ನೋಡೋದೇ ಇದ್ರ ಖುಷಿ ಆಗಿಬಿಟ್ಟಿದೆ. ಈ ರೀತಿ ಮೇಲ್ಗಡೆ ನೀರನ್ನು ಚಿಮುಕಿಸ್ತಾ ಇರಬೇಕು. ನಾವು ಇವಾಗ ಇದನ್ನು ಹೊರಗಡೆ ಇಟ್ಟಿದ್ರೂ ಓಕೆ, ಯಾಕೆಂತಂದರೆ ಇಷ್ಟು ಬೆಳೆದ ಮೇಲೆ ಯಾವುದೇ ಪಕ್ಷಿಗಳು ಅಥವಾ ಹಕ್ಕಿಗಳು ಈ ಬೀಜಗಳನ್ನ ತಿನ್ನೋದಿಲ್ಲ. ಸೊ ಈಗ ನಾವು ಸೂರ್ಯನ ಬೆಳಕು ಬರೋ ಕಡೆ ಇಟ್ಟರೆ ಬೇಗ ಅದು ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೇ ಗೊಬ್ಬರಗಳನ್ನು ಹಾಕಿಲ್ಲ. ಮಣ್ಣಿಗೂ ಕೂಡ ನಾನು ಏನೂ ಸೇರಿಸಿಲ್ಲ. ಸಿಂಪಲ್ಲಾಗಿ ಮನೆ ಹತ್ತಿರ ಇರುವಂತಹ ಚೆನ್ನಾಗಿರುವಂಥ ಮಣ್ಣನ್ನೇ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಇದು ದೇವ್ರ ರೂಮಲ್ಲಿ ಇಡೋದ್ರಿಂದ ಒಳ್ಳೆ ಮಣ್ಣನ್ನೇ ಯೂಸ್ ಮಾಡ್ಕೋಬೇಕಾಗತ್ತೆ. ಇದರಿಂದ ನಾವು ಅಲಂಕಾರಗಳನ್ನು ಲಕ್ಷ್ಮಿಗೆ ಮಾಡ್ಕೊಳ್ಬೋದು, ಅಥವಾ ಇದ್ರ ಸುತ್ತ ಹೂಗಳನ್ನು ಇಟ್ಟು ಅಥವಾ ಇದ್ರ ಮಧ್ಯೆ ದೀಪಗಳನ್ನೆಲ್ಲ ಇಟ್ಟು ನಾವು ಈ ರೀತಿ ಅಲಂಕಾರ ಮಾಡ್ಬೋದು. ಈ ಸಣ್ಣ ಸಣ್ಣ ಲೋಟದಲ್ಲಿರೋದನ್ನು ನಾವು ಅಲಂಕಾರಿಕವಾಗಿ ಬಳಸ್ಕೊಳ್ಬೋದು. ಯಾವುದೇ ಹಬ್ಬ ಇರ್ಬೋದು. ಈ ರೀತಿ ನಾನು ಹೊರಗಡೆ ಇಟ್ಟಿದ್ದೀನಿ. ಇದು 4ನೇ ದಿನಕ್ಕೆಲ್ಲ ಇಷ್ಟೆಲ್ಲ ಚೆನ್ನಾಗಿರುವಂತಹ ಹುಲ್ಲು ಬೆಳೆದಿದೆ. ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಈ ಹುಲ್ಲಿನ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾರೆ ಆರೋಗ್ಯ ದೃಷ್ಟಿಯಿಂದ. ಆವಾಗಲೂ ಕೂಡ ನಾವು ಇದೇ ರೀತಿ ಬೆಳೆಸ್ಕೊಳ್ಬೋದು. ಒಟ್ಟಿನಲ್ಲಿ 4ರಿಂದ 5 ದಿನಗಳ ಒಳಗೆ ಗೋಧಿ ಹುಲ್ಲು ಈ ರೀತಿ ತುಂಬ ಚೆನ್ನಾಗಿ ಬೆಳೆದಿದೆ. ನಾವು ಯಾವುದೇ ಒಂದು ಹಬ್ಬ ಇರ್ಬೋದು, ಏನೇ ಫಂಕ್ಷನ್ ಇದ್ರೂ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಹುಲ್ಲುಗಳನ್ನು ಬೆಳೆಸ್ಕೊಂಡು ಡೆಕೋರೇಷನನ್ನು ಮಾಡ್ಕೊಳ್ಬೋದು. ನೋಡೋಕ್ಕೂ ತುಂಬ ಖುಷಿಯಾಗಿರುತ್ತೆ. ನ್ಯಾಚುರಲ್ ಆಗಿರೋದ್ರಿಂದ ತುಂಬ ಹಸಿರಾಗಿ ಇರೋದ್ರಿಂದ ನಾವು ಅಲಂಕಾರಿಕವಾಗಿ ಇವುಗಳನ್ನೇ ಬಳಸ್ಬೋದು. ಯಾವುದೇ ಹಬ್ಬಗಳಿರ್ಬೋದು, ವರಮಹಾಲಕ್ಷ್ಮಿ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಮನೆಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ಒಂದು ವಾರದ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಹಸಿರಾದಂತಹ ಈ ಹುಲ್ಲು ಬೆಳೆಯುತ್ತೆ. ಇನ್ನೂ ಸ್ವಲ್ಪ ಗೊಬ್ಬರವನ್ನೆಲ್ಲ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬೆಳೀತಿತ್ತೇನೋ. ಬಟ್ 4-5 ದಿನದಲ್ಲೇ ಇಷ್ಟು ಬೆಳೆದಿದೆ. ಒಂದು ವಾರ 15 ದಿನ ಮೊದಲಂತೂ ಬೆಳೆಸಿದರೆ ತುಂಬ ಹಸಿರಾಗಿ ಎತ್ತರಕ್ಕೆ ಬೆಳೆಯುತ್ತೆ. ಈ ರೀತಿ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಗೋಧಿ ಹುಲ್ಲನ್ನು ಬೆಳೆಸ್ಕೊಂಡು ಅಲಂಕಾರಿಕವಾಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಬಳಸ್ಕೊಳ್ಬೋದು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಸ್ಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.